ಇನ್ನು ಸಾರಿಗೆ ಬಸ್ನಲ್ಲಿ ನೀವು ನೋಡಬೇಕು, ಕುರಿ ಹಿಂಡಿನಂತೆ ಜನ ತುಂಬಿಕೊಂಡ್ಬಿಡ್ತಾರೆ. ಇದು ಎಲ್ಲ ಕಡೆನೂ ಕಾಣಸಿಗುತ್ತೆ. ಈಗ ಅದಕ್ಕೆ ಸಾಕ್ಷಿ ಅಂತ ಇದೆ ಚಿಕ್ಕಬಳ್ಳಾಪುರದ ವಿಜುವಲ್ಸ್. ನೋಡ್ಬೇಕಾ ಜನ ಜೀವದ ಹಂಗನ್ನೂ ತೆರೆದು ಬಾಗಿಲ ಬಳಿ ನಿಂತ್ಕೊಂಡು ಪ್ರಯಾಣ ಮಾಡ್ತಾನೆ. ಜನ ಅಲ್ಲ, ವಿದ್ಯಾರ್ಥಿಗಳು ಕೂಡ ಅಷ್ಟೇ. ಇದರಿಂದಾಗಿ ಸಫರ್ ಪಡ್ತಾ ಇರೋದು ಈಗ ವಿದ್ಯಾರ್ಥಿಗಳೇ. ಚಿಕ್ಕಬಳ್ಳಾಪುರದಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳೇ ಹೆಂಗೆ ಪರದಾಡ್ತಾರೆ ನೋಡಿ. ಜೀವನ ಕೈಯಲ್ಲಿ ಹಿಡ್ಕೊಂಡೆ ಡೈಲಿ ವಿದ್ಯಾರ್ಥಿಗಳು ಹಿಂಗೆ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸಾರಿಗೆ ವ್ಯವಸ್ಥೆಗೆ ಹೈರಾಣ ಆಗಿಬಿಟ್ಟಿದ್ದಾರೆ ಸ್ಟೂಡೆಂಟ್ಸು. ಇದು ಈಗಿಂದಲ್ಲ, ಹೇಳಿದ್ನಲ್ಲ, ಇದು ಯಾವಾಗ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ್ರಲ್ಲ, ಆಗ ಮಹಿಳೆಯರಿಂದಾಗೆ ಜಾಸ್ತಿ ರಶ್ ಆಗಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜನ ಬೇರೆ ಬೇರೆ ಕಡೆ ಹೋಗೋದಕ್ಕೆ ಈ ಒಂದು ಯೋಜನೆಯನ್ನು ಫಲಾನುಭವಿಗಳು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಒಂದು ಕಡೆ ಗಂಡಸರು ತಾಪತ್ರಯ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಕಿಟಕಿಯಿಂದ ನುಗ್ಗಿದ್ದೆಲ್ಲ ವಿಜುವಲ್ಸ್ ನೋಡಿದ್ವಿ ನಾವಲ್ವಾ. ಹಾಗೆ ಈಗ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರು ಯಾರು? ವಿದ್ಯಾರ್ಥಿಗಳು ಡೇ ಒನ್ನಿಂದನೂ ಇದೇ ರೀತಿಯಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಮಲ್ಲಪ್ಪ, ಈ ಶಕ್ತಿ ಯೋಜನೆ ಬಂದಾಗಿಂದಲೂ ಕೂಡ ಈ ಸಮಸ್ಯೆ ತಪ್ಪಿದ್ದಲ್ಲ. ವಿದ್ಯಾರ್ಥಿಗಳು ಬಹಳ ಬಹಳ ರೋಸಿಗೆ ಹೋಗಿದ್ದಾರೆ. ಇದರಿಂದಾಗಿ ಏನು ಸಮಸ್ಯೆ ಆಗ್ತಾ ಇದೆ? ಇದಕ್ಕೆ ಪರಿಹಾರ ಏನು ಕಂಡ್ಕೋಬಹುದು? ಶರತ್, ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುತೇಕ ವಿದ್ಯಾರ್ಥಿಗಳದ್ದು ಇದೇ ಪಾಡು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಏನಂದ್ರೆ ಅದರಲ್ಲೂ ಸಹ ಒಂದು ಸ್ತ್ರೀ ಶಕ್ತಿ ಒಂದು ಯೋಜನೆ ಬಂದ್ಮೇಲೆ ಮಹಿಳೆಯರೇ ಒಂದು ಹೆಚ್ಚಾಗಿ ಪ್ರಯಾಣಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಏನಂದ್ರೆ ಒಂದು 70% ಮಹಿಳೆಯರು ಬಿಡ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಜಾಗ ಇರೋದಿಲ್ಲ, ಅದರಲ್ಲಿ ಪುರುಷರಿಗೂ ಜಾಗ ಇರೋದಿಲ್ಲ. ಇಂಥದ್ರಲ್ಲಿ ಕಾಲೇಜಿಗೆ ಬರ್ಬೇಕಾದ್ರೆ ಮತ್ತೆ ಕಾಲೇಜಿಂದ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಸರಿಯಾದ ಬಸ್ಸುಗಳ ವ್ಯವಸ್ಥೆ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪರದಾಟ ಈ ರೀತಿ ಇರುತ್ತೆ. ಏನಂದ್ರೆ ನೇತಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಸಮಯಕ್ಕೆ ಸಮಯ ಸರಿಯಾಗಿ ಹೋಗ್ಬೇಕು. ಆ ಬಸ್ ಬಿಟ್ರೆ ಅವ್ರಿಗೆ ಬೇರೆ ಬಸ್ ವ್ಯವಸ್ಥೆ ಇರೋದಿಲ್ಲ. ಹಿಂಗಾಗಿ ವಿದ್ಯಾರ್ಥಿಗಳ ಪಾಡು ಜಿಲ್ಲೆಯಾದ್ಯಂತ ಬಹುತೇಕ ವಿದ್ಯಾರ್ಥಿಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಸಾರಿಗೆ ಅಧಿಕಾರಿಗಳಿಗೆ ಗಮನಕ್ಕೆ ಈ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಪ್ರತಿಭಟನೆ ಸಹ ಮಾಡಿದ್ರು ವಿದ್ಯಾರ್ಥಿಗಳು. ಅಲ್ಲದೆ ಒಂದು ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದ್ರು, ಏನು ಪ್ರಯೋಜನ ಆಗಲಿದೆ. ಏನಂದ್ರೆ ಇದೊಂದು ಮೂಕರೋಧನೆ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಹೇಳ್ಬೋದು ಶರತ್. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈ ರೀತಿ ಪರಿಸ್ಥಿತಿ ಇದ್ದು ಕೂಡಲೇ ಒಂದು ಸಾರಿಗೆ ಒಂದು ಇಲಾಖೆ ಏನಿದೆ ಅದು ಎಚ್ಚೆತ್ತು ವಿದ್ಯಾರ್ಥಿಗಳಿಗೆ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಬಸ್ ವ್ಯವಸ್ಥೆ ಮಾಡಿದ್ರೆ ಈ ರೀತಿ ಅವ್ಯವಸ್ಥೆ ಆಗದಂತೆ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಲ್ಲಪ್ಪ. ಬಟ್ ಓವರಾಲ್ ಆಗಿ ಸಮಸ್ಯೆಗೆ ಪರಿಹಾರ ನಾನು ಹೇಳ್ತಾನೆ ಇರ್ತೀನಿ. ಶಕ್ತಿ ಯೋಜನೆಗೆ ಅಂತ ಒಂದು ಸಪ್ರೇಟ್ ಬಸ್ ಇಟ್ಬಿಟ್ರೆ ಈ ರೀತಿಯಾಗಿ ಸಮಸ್ಯೆ ಎದುರಿಸೋದೇ ಇಲ್ಲ. ಯಾವ ಗಂಡಸರು ಈ ಸಮಸ್ಯೆ ಎದುರಿಸಲ್ಲ, ಸ್ಟೂಡೆಂಟ್ಸ್ಗಳು ಎದುರಿಸಲ್ಲ. ಈ ಅಟ್ಲೀಸ್ಟ್ ಈಗ ಬರುವಂಥ ಒಂದು ಬಜೆಟ್ನಲ್ಲಿ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಸೂಕ್ತ ಅಂತ ಅನ್ಸುತ್ತೆ.